ಆಲ್, ಇವತ್ತಿಗೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮ್ ಕಂಪ್ಲೀಟ್ ಆಯಿತು ಅಲ್ವಾ. ಇವತ್ತು ನಡೆದಂತಹ ಸೋಷಿಯಲ್ ಸೈನ್ಸ್ ಪೇಪರ್ ಹೇಗಿತ್ತು, ಆಲ್ಮೋಸ್ಟ್ ಈಸಿ ಇತ್ತು ಅಂತ ಎಲ್ಲ ಮಕ್ಕಳು ಹೇಳ್ತಾಯಿದ್ರು. ಸೊ ಇದು ಸೋಷಲ್ನ ಕೀ ಆನ್ಸರ್ಸ್ ಆಗಿರುತ್ತೆ. ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈಸಿ ಇತ್ತಾ, ಕರೆಕ್ಟಾಗಿ ಬರ್ತಿದ್ದೀರಾ ಅಂತ. ಸೊ ಹೋಪ್ ಯು ಆಲ್ ರಿಟರ್ನ್ ವೆಲ್. ಸೋಷಲಲ್ಲಿ ಪಾಯಿಂಟ್ ವೈಸ್ ನೆನಪಿಟ್ಕೊಂಡ್ರೆ ಸಾಕು, ಆದರೆ ವಾಸ್ಟ್ ಇರುತ್ತೆ ಸಿಲೆಬಸ್ ಅನ್ನೋದೊಂದು ಬಿಟ್ಟರೆ ಸೋಷಲ್ ತುಂಬ ಚೆನ್ನಾಗಿ ಬರಿಬೋದು. ಆ್ಯಂಡ್ ತುಂಬ ಪಾಯಿಂಟ್ಸ್ ನೆನಪಿಟ್ಕೊಂಡು ಬರ್ತಿದ್ದೀರಾ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಕ್ವಶನ್ಸೇ ಬಂದಿತ್ತು. ಸೊ ರಿಪೀಟೆಡ್ ಕ್ವಶನ್ಸ್ನೇ ರೆಫರ್ ಮಾಡಿರೋರು ದೆ ಫೀಲ್ ಹ್ಯಾಪಿ. ಹೊಸ್ದಾಗಿ ಏನೂ ಕೊಟ್ಟಿರಲಿಲ್ಲ, ಎಲ್ಲ ತುಂಬ ಈಸಿ ಇದ್ದಿದ್ದರಿಂದ ಎಲ್ಲರೂ ಚೆನ್ನಾಗಿ ಬರ್ತಿದ್ದೀರಾ ಅನಿಸುತ್ತೆ. ನೋಡಿ, ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಟು ಓಪನ್ ಬ್ಯಾಂಕ್ ಅಕೌಂಟ್. ಸೊ ನಾನು ಕೂಡ ಒಂದಷ್ಟು ಕ್ವಶನ್ಸ್ ಹಾಕಿದ್ದೆ, ಆ ಕ್ವಶನ್ಸ್ ಎಲ್ಲನೂ ಇದೆ ಈ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಯಾಕಂತಂದರೆ ರಿಪೀಟೆಡ್ ಕ್ವಶನ್ಸು. ವೈ ಇಟ್ ಈಸ್ ನೆಸಸರಿ ಟು ಪ್ರಿವೆಂಟ್ ಸಾಯಿಲ್ ಎರೋಷನ್, ಇದೆಲ್ಲ ರಿಪೀಟೆಡ್ ಕ್ವಶನ್ಸ್, ಇದೆಲ್ಲ ಬರ್ತಾನೆ ಇರುತ್ತೆ ಅನ್ನೋ ಒಂದು ಗೆಸ್ ಮೇಲೆ ಕ್ವಶನ್ಸ್ ಪೋಸ್ಟ್ ಮಾಡಿದ್ದೆ. ಸೊ ಅದೇ ಕ್ವಶನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ದ ಆನ್ಸರ್, ಕೀ ಆನ್ಸರ್. ಸೊ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಕೀ ಆನ್ಸರ್ ಇವತ್ತಿಂದು ಸೋಷಲ್ ಪೇಪರ್ನ ಕೀ ಆನ್ಸರ್ ನೋಡಿ. ವೆಸ್ಟ್ ಕೋಸ್ಟಲ್, ಈಸ್ಟ್ ಕೋಸ್ಟಲ್, ಡಿಫ್ರೆನ್ಸಸ್ ಬಿಟ್ವೀನ್ ಬ್ಲ್ಯಾಕ್ ಸಾಯಿಲ್ ಆ್ಯಂಡ್ ಡೆಸರ್ಟ್ ಸಾಯಿಲ್. ಸೊ ಇದೆಲ್ಲ ರಿಪೀಟೆಡ್ ಕ್ವಶನ್ಸ್ ಬರ್ತಾನೆ ಇರುತ್ತೆ, ಯಾವಾಗಲೂ ಕೇಳ್ತಾನೆ ಇರ್ತಾರೆ ಇದನ್ನೆಲ್ಲ. ಸೀಸನ್ಸ್ ಕೇಳಿದ್ದಾರೆ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ ಕೇಳಿದ್ದಾರೆ. So these are the key answers, and thank you for watching.